ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ವಿವಾಹ ವಿಳಂಬ ಆಗ್ತಾ ಇದೆ, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಸಂತಾನದ ತೊಂದರೆಗಳಿರ್ಬೋದು, ಮನೆಯಲ್ಲಿ ಅಶಾಂತಿಯ ವಾತಾವರಣ, ಜಾಬ್ನಲ್ಲಿ ಕಿರಿಕಿರಿಗಳಾಗ್ತಾ ಇದೆ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ. ಇವತ್ತೇ ಈಗಲೇ ನೀವು ಅಕ್ಷರಕ್ಷವನ್ನು ಬರಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಒಂದು ಸಮಸ್ಯೆಗಳು ಕೂಡ ಫುಲ್ ಸ್ಟಾಪ್ ಇಡಬಹುದು. ಇನ್ನು ಪ್ರತಿನಿತ್ಯ ಕೂಡ ನಮಗೆ ವಿಡಿಯೋಸ್ನಲ್ಲಿ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳನ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇನ್ ಜನರಲ್ ಕೇಳೋದಾದರೆ ಸಾಕಷ್ಟು ಜನಕ್ಕೆ ಏನಾದರೂ ಒಂದು ವ್ಯಾಧಿ ಬಂತು ಅಂತಂದರೆ ಜೀವನ ಪರ್ಯಂತ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಯಾವುದೋ ಒಂದು ನಕ್ಷತ್ರದಲ್ಲಿ ಪ್ರಯಾಣ ಮಾಡೋದ್ರಿಂದ ಮೃತ್ಯು ಯೋಗ ಇರುತ್ತೆ ಅಂತ ಹೇಳ್ತಾರೆ. ಇದು ನಿಜವಾಗ್ಲೂ ಹೌದಾ? ಆ ರೀತಿ ಯೋಗಗಳಿರುತ್ತಾ ಆ ನಕ್ಷತ್ರಗಳಿಗೆ? ಹಾಗಿದ್ರೆ ಇವತ್ತಿನ ನಕ್ಷತ್ರ ಯಾವುದು? ಈ ದಿನದ ಒಂದು ಯೋಗ ಇದೆಯಾ ಅಥವಾ ಯಾವುದಕ್ಕೆ ಒಳ್ಳೆಯದಾಗಿ ಇದನ್ನು ಬಳಸ್ಕೊಳ್ಬಹುದು? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಪಂಚಾಂಗವನ್ನು ತೆಗೆದು ನೋಡಿದಾಗ ಕೆಲವು ಯೋಗಗಳಂತ ಬರ್ತವೆ. ಈ ದಗ್ಧ ಯೋಗಗಳು, ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ ಅಂತೆಲ್ಲ ಬರ್ತವೆ. ಆಯಾಯ ದಿನಕ್ಕೆ ಆ ನಕ್ಷತ್ರಗಳನ್ನು ಕೊಟ್ಟಿರ್ತಾನೆ. ಬಹುಶಃ ಭರಣಿ ನಕ್ಷತ್ರ ಭಾನುವಾರ ಬಿದ್ದರೆ, ವಿಶಾಖ ನಕ್ಷತ್ರ ಸೋಮವಾರ ಬಿದ್ದರೆ, ಈ ಶತಭಿಷ ನಕ್ಷತ್ರ ಗುರುವಾರ ಬಿದ್ದರೆ, ಇವು ದಗ್ಧಯೋಗಗಳು ವಿತ್ತು ಮೃತ್ಯು ಯೋಗಗಳು ಕೂಡ ಇವು. ಬಹುಶಃ ಮೊನ್ನೆ ಯಾರೋ ಒಬ್ಬರು ಹೋದ್ರಲ್ಲ, ಅವ್ರದ್ದು ಆ ರೀತಿ ದಗ್ಧಯೋಗವೇ ಆಗಿತ್ತು. ಆ ರೀತಿ ಆದಾಗ ಯಾವುದೇ ಅದಕ್ಕೆ ಇವೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು ಹೋದರೆ, ಪ್ರಯಾಣ ಮಾಡೋರೇನಾದರೂ ಈ ದಗ್ಧಯೋಗಗಳ ತಿಳ್ಕೊಂಡರೆ, ನಾನು ಬರ್ಕೊಡ್ತೀನಿ 100ಕ್ಕೆ 100 ಅವ್ರಿಗೆ ಕಂಠಗಳಿರೋದಿಲ್ಲ. ಇವೆಲ್ಲ ಏನು ಕೇಳಲ್ಲ. ನಾವೇನು ಕೇಳ್ತೀವಿ ಅಂತಂದರೆ, ಅಯ್ಯೋ ನಂಗೆ ದುಡ್ಡು ಬೇಕು, ಒಂದು ಪರಿಹಾರ ಬೇಕು, ರೆಮಿಡಿ ಬೇಕು, ಪರಿಹಾರ ಬೇಕು, ಇದರಲ್ಲೇ ಇದ್ದೋಗಿದೆ. ನಾವು ಈ ಯೋಗಗಳನ್ನು ಒಮ್ಮೆ ನಾವೇನಕ್ಕೆ ನೋಡಿದರೆ ಆಯಾ ದಿನಗಳು. ಬಟ್ ಇವತ್ತು ಯಾವ ವಾರ? ಇವತ್ತು ಸ್ವಲ್ಪ ಚೆಕ್ ಮಾಡಿಬಿಡೋಣ. ಈ ವಾರ ಬಂದು ಏನಿದೆ, ಇವತ್ತು ಶುಕ್ರವಾರಕ್ಕೆ ಈ ದಿನದ್ದು ನಾವು ಬೆಳಗ್ಗೆ ಪ್ರಾತಃ ಕಾಲಕ್ಕೆ ಈ ಸಂಧ್ಯಾ ವಂದನ ಅಂತ ಮಾಡಿದಾಗ ತಿಥಿ, ವಾರ, ಯೋಗ, ನಕ್ಷತ್ರ, ಕರ್ಣವನ್ನು ಗಮನಿಸ್ತೇವೆ. ಇವತ್ತು ಇರ್ತಕ್ಕ ನಕ್ಷತ್ರ ಶತಭಿಷ. ಇದೇ ಶತಭಿಷ ನಕ್ಷತ್ರ ನೆನ್ನೆ ಗುರುವಾರ ಇದ್ದಿದ್ದರೆ, ಗುರುವಾರ ದಿವಸ ಪ್ರಯಾಣ ಮಾಡಿ, ಬಹುಶಃ ಈ ಜನ್ಮ ಜಾತಕಕ್ಕೂ ಕೂಡ ಇದು ಅಪ್ಲೈ ಆಗ್ತಕ್ಕಂಥದ್ದು. ಆದ್ದರಿಂದ ಹಾಗಾದಲ್ಲಿ ಎಲ್ಲರೂ ಓಡಾಡ್ತಿರ್ತಾರೆ, ಯಾರಿಗೂ ಆಗೋದಿಲ್ಲ. ಕೆಲವರಿಗೆ ಇವು ಅವರದ್ದೇ ನಕ್ಷತ್ರ ದಗ್ಧ ಯೋಗವಿದೆ. ಅದಕ್ಕೆ ಕೆಲವರಿಗೆ ಒಂದೊಂದು ನಕ್ಷತ್ರದಲ್ಲಿ ಬಂದರೆ, ಈ ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರದಲ್ಲಿ ಮಕ್ಕಳಿಗೆ ಜ್ವರ ಬಂದರೆ ತುಂಬ ಲಾಂಗ್ ಟೈಮ್ ಇರುತ್ತೆ, ಅದು ಹೋಗೋದಿಲ್ಲ, 10 ದಿನ 15 ದಿನ ಕಾಡ್ತಿರ್ತವೆ. ಹಾಗೇನೆ ಈ ದಗ್ಧ ಯೋಗಗಳಲ್ಲಿದ್ದಾಗ ನಾವು ಪ್ರಯಾಣವನ್ನು ಮಾಡಿದರೆ ಮೃತ್ಯು ನಮ್ಮನ್ನು ಆವರಿಸುವಂಥ ಸಾಧ್ಯತೆ ಇರುತ್ತೆ. ನೋಡಿ, ಇವತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತೇನು ಶುಕ್ರವಾರ ಇದೆಯೋ, ಈ ಶುಕ್ರವಾರಕ್ಕೆ ಈ ಶತಭಿಷ ನಕ್ಷತ್ರ ಇರೋದರಿಂದ ಅತ್ಯಂತ ಅದ್ಭುತವಾಗಿರುತ್ತೆ. ಸಕ್ಕರೆ ದಾನ ಮಾಡಿಕೊಂಡ್ರೆ, ಈ ದಿನ ಯಾರು ಸಕ್ಕರೆ ದಾನ ಮಾಡ್ಕೊಳ್ತಾರೋ ಅವರಿಗೆ ಬರೆದಿಟ್ಕೋಬೋದು, ಸಕ್ಕರೆ ಕಾಯಿಲೆನೇ ಬರಲ್ಲ. ಈ ನಕ್ಷತ್ರ ಇರಬೇಕು. ಅದೇ ನೆನ್ನೆ ಇದ್ದಾಗ ಪ್ರಯೋಜನ ಬರೋದಿಲ್ಲ. ನೆನ್ನೆ ಏನಾದರೂ ಓದುವವರಿಗೆ, ಬಹುಶಃ ಯಾರಿಗಾದ್ರೂ ಕೂಡ ತೊಂದರೆ ಆಗಿರೋರು ಗೊತ್ತಾಗುತ್ತೆ. ಅದು ಅವರ ಜನ್ಮ ನಕ್ಷತ್ರವೂ ಅದೇ ಆಗಿದ್ದು, ಆ ದಗ್ಧ ಯೋಗದಲ್ಲಿ ಪ್ರಯಾಣ ಮಾಡಿದರೆ 100ಕ್ಕೆ 100 ಸ್ವಲ್ಪ ಮಟ್ಟಿಗಾದರೂ ಅವರು ಆ ತೊಂದರೆಯನ್ನು ಅನುಭವಿಸಿರ್ತಾರೆ. ಏನಾದರೂ ಒಂದು ಸಣ್ಣಪಟ್ಟ ತೊಂದರೆ ಅಂದರೆ ಇದೊಂದು ಇಂಡಿಕೇಶನ್ ಕೊಡ್ತಾ ಬರುತ್ತೆ. ಆದರೆ ಏಕಕಾಲಕ್ಕೆ ತೊಂದರೆ ಅಂತಲ್ಲ. ಅದಕ್ಕಾಗಿ ದಗ್ಧ ಯೋಗಗಳಾಗಿರ್ಬೋದು, ಈ ಅಮೃತ ಸಿದ್ಧಿ ಯೋಗಗಳಾಗಿರಬಹುದು, ಇವೆಲ್ಲವೂ ಕೂಡ ನೋಡಿಕೊಂಡು ನಮ್ಮ ಪ್ರಯಾಣಕ್ಕೆ ಬಳಕೆ ಮಾಡಿಕೊಂಡ್ರೆ, ಆಮೇಲೆ ಈ ಒಂದು ಶುಭ ಕಾರ್ಯಗಳು ಮಾಡಬೇಕಾದ್ರೂ ಅಷ್ಟೇ ಆ ನಕ್ಷತ್ರ, ಅಗ್ನಿ ನಕ್ಷತ್ರಗಳನ್ನು ಬಿಟ್ಟು, ಈ ದಗ್ಧ ಯೋಗಗಳನ್ನು ಬಿಟ್ಟು, ಈ ಸಿದ್ಧಿಯೋಗಗಳಲ್ಲಿ ನಾವು ಮಾಡಿದಾಗ ಅದು ಸಕ್ಸಸ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಇದು ಹೇಗೆ ಅಂತಂದರೆ, ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಕೊಡ್ತಕ್ಕಂಥ ಸಂದರ್ಭ, ಎಕ್ಸಾಮ್ಗೆ ಎಷ್ಟು ಸಮಯ ಕೊಡ್ತಾನೋ ಆ ಸಮಯದಲ್ಲಿ ನೀವು ಎಕ್ಸಾಮ್ ಬರೀಬೇಕು. ಹೌದು. ನೀವು ಆಮೇಲೆ ಬರ್ತೀರ ನಿಮ್ಗೆ ದಗ್ಧ ಯೋಗ, ನಿಮ್ಗೆ ಪ್ರಯೋಜನ ಬರಲ್ಲ. ಅದು ನಿಮಗೆ ಕೆಟ್ಟ ದಿನಗಳ ಲೆಕ್ಕನ, ಅಥವಾ ಮುಂದೇನೂ ಆಗೋದಿಲ್ಲ. ಅದಕ್ಕೆ ಇದೊಂದೇ ಸಾಕು ಉದಾಹರಣೆ. ಅದಕ್ಕಾಗಿ ನಮಗೆ ಬಂದಿರತಕ್ಕಂತಹ ಸಿದ್ಧಿಯೋಗಗಳಲ್ಲೇ ಸಿದ್ಧಿಯನ್ನು ಪಡೆದುಕೊಳ್ಳಬೇಕು. ದಗ್ಧ ಯೋಗಗಳಲ್ಲಿ ಪ್ರಯಾಣ ಕೂಡದು. ಏನಾಗುತ್ತೆ ಅಂತ ನೋಡಿದ್ರೆ, ಏನಾಗುತ್ತೆ ಅಂತಂದರೆ, ನೀನು ಎಕ್ಸಾಮ್ ಬರ್ದಿಲ್ಲ, ಪಾಸ್ ಆಗಲ್ಲ, ನಿನ್ನ ಲೈಫಿಗೆ ಅಷ್ಟೇ ಆಗುತ್ತೆ. ಅದಕ್ಕಾಗಿ ನಾವೇನಾದರೂ ಮಾಡಿಕೊಳ್ಬೇಕು ಅಂತಂದರೆ ಯೋಗಗಳು, ಅದಕ್ಕೆ ಹೇಳ್ತಾರೆ, ಈ ಯೋಗಗಳನ್ನ ಎಲ್ಲದಕ್ಕೂ ಬಳಸ್ತಾರೆ. ಏನು ಯೋಗ ಪುರುಷಪ್ಪ ಅಂತ ಕರೀತಾರೆ. ಆಮೇಲೆ ನಮಗೆ ಗಜಲಕ್ಷ್ಮಿ ಯೋಗ, ಗಜಕೇಸರಿ ಯೋಗ ಅಂತ ಮಾತಾಡ್ತೀವಿ. ಆಮೇಲೆ ಲಕ್ಷ್ಮೀನಾರಾಯಣ ಯೋಗ ಅಂತ ಮಾತಾಡ್ತೀವಿ. ಅಷ್ಟಲಕ್ಷ್ಮಿ ಯೋಗ ಅಂತ ಮಾತಾಡ್ತೀವಿ. ಮಾಳವಿ ಯೋಗ ಅಂತ ಮಾತಾಡ್ತೀವಿ. ವಸುಮತಿ ಯೋಗ ಅಂತ ಮಾತಾಡ್ತೀವಿ. ಯೋಗ ಅನ್ನೋದಕ್ಕೆ ತಿಥಿ, ವಾರ, ಯೋಗ, ನಕ್ಷತ್ರಗಳಂತ ಬರ್ತವಲ್ಲ,
ಅವು ಬಹಳ ಪ್ರಾಮುಖ್ಯತೆ ಕೊಡ್ತವೆ. ಈ ತಿಥಿ ಅಂತಕ್ಕಂತಹದ್ದು, ಯೋಗ ಅನ್ನುವಂಥದ್ದು, ಕರ್ಣ ಅನ್ನುವಂಥದ್ದು, ನಕ್ಷತ್ರ ಅನ್ನುವಂಥದ್ದು, ಆ ದಿನ ಶುದ್ಧಿ, ಇಷ್ಟನ್ನೂ ಕೂಡ ನೋಡಿಕೊಂಡು ಹೊರಟರೆ ಬಹುಶಃ ನಿಮ್ಮದಾಗಿರ್ತಕ್ಕಂತಹದ್ದು ಯಾವತ್ತೋ ನಿಮಗೆ ಎಂದೋ ಕೊಡ್ತಕ್ಕಂತಹದ್ದು ಅದೃಷ್ಟ ಇವತ್ತೇ ನೀವು ಬರಮಾಡ್ಕೊಳ್ಳೋದಕ್ಕೆ ಸಾಧ್ಯವಿದೆ. ಈ ಥರದ್ದು ಕೂಡ ಗಮನಿಸಿ ಹೋಗ್ತಾ ಇದೆ. ಇವತ್ತು ನಾನು ಹೇಳಿದ್ದೀನಿ, ಈ ದಿನ ಬಿದ್ದಿರ್ತಕ್ಕಂಥ ನಕ್ಷತ್ರಕ್ಕೆ ನೀವು ಸಕ್ಕರೆ ದಾನ ಮಾಡಿ. ಯಾರಿಗಾದರೂ ಬಡವರಿಗೆ ಅದು ಅವಶ್ಯಕತೆ ಇರಬೇಕು. ಬೇರೆ ಅವಶ್ಯಕತೆ ಇಲ್ದವ್ರು ಕೊಟ್ಟು ಅವರೆಲ್ಲ ಇಟ್ಟಿರ್ತಾರೆ, ಬಿಡು ನೋಡೋಣ ಅಂತ. ಅವಶ್ಯಕತೆ ಇರಬೇಕು, ಬಹಳ ಅವಶ್ಯಕತೆ ಇರಬೇಕು. ಒಂದಿಬ್ಬರಿಗೋ 3 ಜನಕ್ಕೆ 10 ಜನಕ್ಕೆ ಎಷ್ಟು ಜನ ಕೊಡ್ತಾ ಬನ್ನಿ. ಈ ಎಲ್ಲ ಗುಡಿಸ್ಲಾಕೊಂಡಿರ್ತಾರಲ್ಲ, ಅವ್ರು ಅವತ್ತೇ ಪಾಪ 100 ಗ್ರಾಮ್ ತೊಗೊಂಡು ಬರ್ತಾರೆ, 100 ಗ್ರಾಮ್ ತೊಗೊಂಡು ಬರ್ತಾರೆ ಸಕ್ಕರೆನ. ಅಂಥವ್ರಿಗೆ ನೀನು 1 kg ಕೊಡು, ಅವ್ರಿಗಾಗ ಆನಂದವೇ ಬರೆ. ಅಂತಹ ಆನಂದವನ್ನು ನೀನು ಕೊಟ್ಟಿದ್ದೆ ಆದರೆ ನಿನ್ನ ಜೀವನ ಪರ್ಯಂತ ಆನಂದ ನಿಮಗೆ ಅಪ್ಲೈ ಆಗ್ತಾ ಇರುತ್ತೆ. ಇದು ಯೋಗಗಳು. ಖಂಡಿತ ಗುರುಗಳ ಯೋಗಗಳ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಸಕ್ಕರೆ ಕಾಯಿಲೆ ಬರಬಾರ್ದು ಅಂತಂದರೆ ಈ ದಿನ ಸಕ್ಕರೆ ದಾನ ಮಾಡೋದ್ರಿಂದ ಹೇಗೆ ಸಾಧ್ಯ ಅಂತ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ತುಂಬ ಸಿಂಪಲ್ ಆಗಿರುವಂಥ ರೆಮಿಡಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಈ ದಿನದ ವಿಶೇಷತೆ ತಿಳಿಸಿದ್ರು. ಸಕ್ಕರೆ ದಾನ ಮಾಡೋದ್ರಿಂದ ಯಾವುದೇ ರೀತಿಯಾಗಿರುವಂಥ ಶುಗರ್ ಅಥವಾ ಡಯಾಬಿಟಿಸ್ ಸಮಸ್ಯೆಗಳು ಖಂಡಿತವಾಗ್ಲೂ ಜೀವನದಲ್ಲಿ ಬರೋದಿಲ್ಲ ಅಂತ ತಿಳಿಸಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.